ಎರಡು ಕ್ಷೇತ್ರಕ್ಕೆ ನಾನು ಭೇಟಿ ಕೊಟ್ಟಿದ್ದೆ, ದಾವಣಗೆರೆ ಮತ್ತು ಬಾಗಲಕೋಟೆ. ನನ್ನ ಅಸೆಸ್ಮೆಂಟ್ ಪ್ರಕಾರ ಎರಡನ್ನೂ ಗೆದ್ದಿದ್ದೇವೆ. ನಾವು ಅದಕ್ಕೆ ಅನೇಕ ಕಾರಣಗಳನ್ನು ಕೊಡ್ಬೋದು. ಕಳೆದ 3 ವರ್ಷದಿಂದ ನಮ್ಮ ಸರ್ಕಾರ ಏನು ಜನಪರವಾದಂಥ ಕಾರ್ಯಕ್ರಮಗಳನ್ನು ಕೊಟ್ಟಿದೆ, ಅದು ಜನರಿಗೆ ತಲುಪಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬರೀ ಗ್ಯಾರಂಟಿ ವಿಚಾರದಲ್ಲಿ ಅಷ್ಟೇ ಅಲ್ಲ, ಅನೇಕ ಕಾರ್ಯಕ್ರಮಗಳನ್ನು ಬಡವರಿಗೆ ಒಂದು ರೀತಿಯಲ್ಲಿ ನ್ಯಾಯ ಒದಗಿಸೋ ರೀತಿಯಲ್ಲಿ ಕೊಟ್ಟಿದ್ದೇವೆ. ಅದೆಲ್ಲ ತಲುಪಿದೆ ಅಂತೇಳಿ ಕಾಣಿಸ್ತದೆ. ಜನಗಳು ಆ ಸ್ಪಂದನೆ ಮಾಡುವಂಥದ್ದನ್ನು ನೋಡಿದರೆ, ಅವ್ರ ಮಾತುಗಳನ್ನು ಕೇಳಿದರೆ ನಮಗೆ ಅರ್ಥ ಆಗುತ್ತೆ. ಆ ದೃಷ್ಟಿಯಿಂದ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಎರಡೂ ಕ್ಷೇತ್ರದಲ್ಲಿ ನಾವು ಗೆದ್ದಿದ್ದೇವೆ. ಸ್ವಾಭಾವಿಕವಾಗಿ ವಿರೋಧ ಪಕ್ಷದವರು ಇಲ್ಲ ಸಲ್ಲದ ಆಪಾದನೆಗಳನ್ನು ನಮ್ಮ ಮೇಲೆ ಮಾಡ್ತಾರೆ. ಅದರಲ್ಲೂ ಚುನಾವಣೆ ಸಂದರ್ಭದಲ್ಲಿ ಬೇರೆ ಬೇರೆ ವಿಚಾರಗಳನ್ನೆಲ್ಲ ಮಾತಾಡ್ತಾರೆ, ಸಂಬಂಧಪಟ್ಟದೇ ಇರೋದೆಲ್ಲ ನಾವು ಮಾತಾಡ್ತಾರೆ. ಆದರೆ ನಮಗಿರುವಂಥ ವಿಶ್ವಾಸ ಏನಂತ ಹೇಳಿದರೆ, ನಾವು ಕಾರ್ಯಕ್ರಮ ಕೊಡ್ತೇವೆ, ಆಡಳಿತ ಕೊಡ್ತೇವೆ ಅಂತೆಲ್ಲ ಏನು ಹೇಳಿದ್ವಲ್ಲ 23ರಲ್ಲಿ, ಅದನ್ನು ನಾವು ಮಾಡಿದ್ದೇವೆ. ಹಾಗಾಗಿ ಗೆದ್ದಿದ್ದೇವೆ ಎರಡು ಕ್ಷೇತ್ರ. ಈ ಚುನಾವಣೆ ಫಲಿತಾಂಶ ಸ್ಥಾನ ಬದಲಾಯಿಸಿತು, ಆ ರೀತಿಯ ಅಸೆಸ್ಮೆಂಟ್ ಏನಿಲ್ಲ. ದಿಕ್ಸೂಚಿ ಅಂತೂ ಏನೇ ಆಗೋದಿಲ್ಲ. ಯಾವ ದಿಕ್ಸೂಚಿ ಅಂತಲ್ಲ, ನಮಗೆ ಎರಡೂ ಕ್ಷೇತ್ರದಲ್ಲಿ ಮತ್ತು ರಾಜ್ಯದಲ್ಲಿರುವಂಥ ವಾತಾವರಣ ಇವತ್ತೇನಿದೆ ಅಂದರೆ, ನಮ್ಮ ಸರ್ಕಾರದ ಬಗ್ಗೆ ಒಳ್ಳೆಯ ವಾತಾವರಣ ಇದೆ ರಾಜ್ಯದಲ್ಲಿ. ಹಾಗಾಗಿ ನಾವು ಗೆದ್ದಲೇಬೇಕು, ಗೆದ್ದಿದ್ದೇವೆ. ಅದಕ್ಕೂ ಇದಕ್ಕೂ ಯಾವ ಸಂಬಂಧ ಇರೋದಿಲ್ಲ. ನನಗೆ ಅನಿಸೋದು, ಬೇರೆಯವರು ವ್ಯಾಖ್ಯಾನ ಮಾಡ್ಬೋದು, ಆದರೆ ನನಗನ್ಸೋದು ಆ ರೀತಿ ಯಾವುದು ಕಾಣಿಸೋದಿಲ್ಲ. ಮಾನದಂಡ ಅಲ್ಲ ಇದು. ಏನೋ ಒಂದು ನೀವು ಹೇಳ್ತಿರಲ್ಲ, ಯಾವಾಗ ನಿಮ್ಮ ಸರ್ಕಾರಕ್ಕೆ ಇದೊಂದು ಮಾನದಂಡ ಆಗುತ್ತಾ ಅಥವಾ ಮುಂದಿನ ದಿಕ್ಸೂಚಿ ಆಗುತ್ತಾ, ಹಾಗೆಲ್ಲ ಹೇಳ್ತಾ ಇರ್ತೀರಿ ನೀವು. ಆ ರೀತಿ ಏನು ಕಾಣಿಸಲ್ಲ. ನಾನು ಹೇಳಿದ್ನಲ್ಲ, ಇದಕ್ಕೂ ಅದಕ್ಕೂ ಸಂಬಂಧವೇ ಇಲ್ಲ. ಯಾಕೆ ಸಂಬಂಧ ಕಲ್ಪಿಸ್ಬೇಕು ಇದಕ್ಕೆ? ಇಲ್ಲ, ಅದರ ಯಾರಾದರೂ ಹೇಳಿದಾರಾ ಬದಲಾವಣೆ? ಬಿ ಜೆ ಪಿಯವ್ರು ಬಿಡಿ ಅಂದರೆ, ಬಿ ಜೆ ಪಿಯವ್ರನ್ನ ನಾವೇನು, ಅವ್ರ ಅಸೆಸ್ಮೆಂಟ್ ನಮಗೆ ಬೇಕಾಗಿಲ್ಲ. ಬಿ ಜೆ ಪಿಯವ್ರ ಮಾತುಗಳು ಕೇಳ್ಕೊಂಡು ನಾವು ಆಡಳಿತ ಮಾಡಬೇಕಾ? ಅಲ್ಲ, ನಮ್ಮ ಪಕ್ಷದಲ್ಲಿ ಆಂತರಿಕವಾಗಿ ಬದಲಾವಣೆ ಚರ್ಚೆಗಳಾಗ್ತಾ ಇರ್ತವೆ. ಆದರೆ ಚುನಾವಣೆ ಆದ ತಕ್ಷಣ ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ ನಾನು ಹೇಳೋದಕ್ಕೆ ತಯಾರಿಲ್ಲ. ಬೇರೆ ಯಾರು ಹೇಳ್ಬೋದು. ಅಲ್ಲದೆ ನಾನು ಹೇಳೋಕ್ಕೆ ತಯಾರಿಲ್ಲ, ಬೇರೆಯವರೆಲ್ಲ ಹೇಳ್ಬೋದು ಅಂದೆ. ಅದಕ್ಕೆ ನಾನು ಅಧ್ಯಕ್ಷನಾಗಿದ್ದೆ ನಿಜ, ಅದಕ್ಕೆ ನಾನು ಹೇಳ್ತಾ ಇರೋದು. ನನ್ನ ವೈಯಕ್ತಿಕವಾದ ಅಭಿಪ್ರಾಯ ನಾನು ಹೇಳ್ತೇನೆ. ಬೇರೆಯವರು ಅವರೆಲ್ಲ ಹೇಳಿದಾರಲ್ಲ, ಬೇರೆಯವರು ಅವರೇನು ಪಾರ್ಟಿ ಲೈನಲ್ಲಿ ಹೇಳಿದಾರ, ವೈಯಕ್ತಿಕವಾದ ಅಭಿಪ್ರಾಯ ಹೇಳಿದ್ದಾರೆ. ನಾನು ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಹೇಳಕ್ಕೆ ನನಗೆ ಯಾವುದು ನಮಗೇನು ಗೊತ್ತೇ ಇಲ್ಲಲ್ರಿ, ಯಾರು ಹೇಳಿದ್ದಾರೆ? ಈಗ ನೋಡಪ್ಪ, AICC ಹೇಳಬೇಕು. ಯಾರು ಬದಲಾವಣೆ ಮಾಡೋರು? AICC ಹೇಳಬೇಕು. ಅವ್ರು ಹೇಳಿದಿಲ್ಲ ಅಂತಂದರೆ ನಾವೇ ಊಹೆ ಮಾಡ್ಕೊಳ್ಳೋಣ. ನಾವು ಮಾಡೋವಾಗ ಹೇಳ್ತಾರೆ, ಮಾಡ್ತೀವಿ ಅಂತ ಹೇಳ್ತಾರೆ, ಅಥವಾ ಮಾಡ್ದೇನೂ ಹೇಳ್ಬೋದು. ಖಂಡಿತವಾಗಿ ಆಗ್ತಾರೆ, ಯಾಕೆ ಆಗಬಾರ್ದು? ಈಗ ಅದು ನಾನು ಹೇಳಿದೆ, ಇವತ್ತಿನ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು ಕಂಟಿನ್ಯೂ ಆಗ್ತಾರೆ. ಇಲ್ಲ ಆಗೋದಿಲ್ಲ ಅಂತ ಹೇಳಿದ್ರೆ ನಾನಲ್ಲ ಹೇಳೋದು, ಅದನ್ನು ಪರಮೇಶ್ವರ್ ಹೇಳಿದರೆ ಆಗ್ಬಿಡೋದಿಲ್ಲ, ಹೈಕಮಾಂಡ್ನವರು ಹೇಳ್ಬೋದು. ಶಿವಕುಮಾರ್ ಅವರ ಪರಿಸ್ಥಿತಿ ಏನು ಪರಿಸ್ಥಿತಿ? ಅವರ ಅಧ್ಯಕ್ಷರಿದ್ದಾರೆ, ನಮ್ಮ ನಾಯಕರಿದ್ದಾರೆ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇದ್ದಾರೆ. ಬಲವಾದ ಆಕಾಂಕ್ಷೆ ಸರ್. 2.5 ವರ್ಷ ಆದ್ಮೇಲೆ ಅವ್ರು ಸಿಗುತ್ತೆ ಅಂತೇಳಿ ಅವರು ದೇವ್ರು ನೋಡ್ತಾರೆ, ಕಾಲ ಬರುತ್ತೆ ಅಂತ ಅವರು ಅಂತಾರೆ. ಅದು ಒಂದು ರೀತಿಯಿಂದ ಇಲ್ಲ ಅಂತ ಹೇಳ್ಬಿಟ್ರೆ ಅವ್ರ ಅದು ಗೊಂದಲನೇ. ಅದು ನಾನು ಹೇಳೋಕ್ಕಾಗುತ್ತೇನ್ರಿ? ನಾನು ಹೇಳೋಕ್ಕಾಗುತ್ತಾ? ಹೌದು, ನಮ್ಮ ಶಿವಕುಮಾರ್ ಅವರು ನಮ್ಮ ನಾಯಕರಿದ್ದಾರೆ, ಇವತ್ತು ನಮ್ಮ ಅಧ್ಯಕ್ಷರಿದ್ದಾರೆ.
ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇದೆ, ಸೀನಿಯರ್ ಲೀಡ್ರ್ ಇದ್ದಾರೆ. ಅವ್ರನ್ನ ಮುಖ್ಯಮಂತ್ರಿ ಮಾಡೋದು ಯಾರು? ಹೈಕಮಾಂಡ್ನವ್ರು ಹೇಳಬೇಕು. ಹೈಕಮಾಂಡ್ ಹೇಳಿದರೆ ಅಲ್ಲಿ ಮುಗಿಯುತ್ತಲ್ವಾ? ಹೇಳೋ ತನಕ ಕಾಯೋಣ. ಅಲ್ಲ, ಹೈಕಮಾಂಡ್ ಈ ವಿಚಾರವನ್ನ ತುಂಬಾ ಕಾಯಿಸ್ತಾ ಇದೆ ಅಂತ ಅನ್ಸಲ್ವಾ ಸರ್? ಯಾಕಂದ್ರೆ ಗೊಂದಲಗಳು ದಿನ ದಿನ ಜಾಸ್ತಿ ಆಗ್ತಾ ಇರುವಂತದ್ದು. ಗೊಂದಲ ಯಾರು ಮಾಡಿ ಹೈಕಮಾಂಡ್ ಮಾಡಿದ್ಯಾ? ಅಲ್ಲ, ನಿಮ್ಮ ಪಕ್ಷದವರೇ ಮಾತನಾಡ್ತಾರೆ. ಅಲ್ಲಲ್ಲ, ಮಾತಾಡೋದು ಬೇರೆ ವಿಷಯ. ಅಂದರೆ ಗೊಂದಲ ಯಾರು ಮಾಡಿ? 2013 ಯಾವುದೇ ಗೊಂದಲ ಇರಲಿಲ್ಲ, ಕ್ಲಿಯರ್ ಕಟ್ ಆಗಿ ಅನೌನ್ಸ್ ಆಗಿದ್ದು 5 ವರ್ಷ ಸಿಎಂ ಸಿದ್ದರಾಮಯ್ಯ ಅವರು ಅಂತೇಳಿ. ಈ ಬಾರಿ ಆ ರೀತಿ ಅನೌನ್ಸ್ ಆಗಿಲ್ಲ. ಸೊ ಇದು ಈಗ ಸಾಕಷ್ಟು ಬದಲ ಆಗ್ತಾ ಇರುವಂಥದ್ದು. ನೋಡಿ, ಅವತ್ತು ಅನೌನ್ಸ್ ಆಗಿರಲಿಲ್ಲ. ನಾನೇ ಇದ್ದೆ ಅಲ್ಲ. ನಿಮ್ಗೆ 5 ವರ್ಷ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಏನು ಹೇಳಿದ್ರು ಅವತ್ತು? 13ರಲ್ಲಿ ಮುಖ್ಯಮಂತ್ರಿ ಮಾಡಿದರು, 18ವರೆಗೂ ಅವರೇ ಇದ್ದರು. ಇವತ್ತು 23ರಲ್ಲಿ ಮುಖ್ಯಮಂತ್ರಿ ಮಾಡಿದ್ದಾರೆ, ಅವರೇ ಇರಬೇಕಲ್ವಾ? ಅವ್ರು ಇರೋದಿಲ್ಲ ಅಂತ ಹೇಳಿದರೆ ಅದನ್ನ ತೀರ್ಮಾನ ಮಾಡಾರೆ, ಅದನ್ನು ಹೈಕಮಾಂಡ್ ಮಾಡುತ್ತೆ. ಯುದ್ಧದ ಹೆಸರಿನಲ್ಲಿ ಸರ್ ಬಹಳಷ್ಟು ಬೆಲೆಗಳನ್ನ ಜಾಸ್ತಿ ಮಾಡ್ತಾರೆ. ಒಂದು ರೀತಿ ಮಾರ್ಕೆಟ್ ಅಲ್ಲಿ ಕಂಟ್ರೋಲೇ ಇಲ್ಲ. ಬಹಳಷ್ಟು ಎಲ್ಲ ಅದೇ ನಾವು ಹೇಳಿದ್ದೇವೆ, ಫುಡ್ ಡಿಪಾರ್ಟ್ಮೆಂಟ್ನವರು ಅವರು ಎಲ್ಲಿ ಕಾಳಸಂತೆ ನಲ್ಲಿ ಮಾರಾಟ ಮಾಡ್ತಾರೆ ಗ್ಯಾಸ್ ಸಿಲಿಂಡರ್ಗಳನ್ನ, ಅದೆಲ್ಲ ಒಂದು ರೀತಿಯಲ್ಲಿ ನಾವು ನಮಗೆ ಗೊತ್ತಾದ ತಕ್ಷಣ ಅವ್ರ ಮೇಲೆ ನಾವು FIR ಹಾಕ್ತೀವಿ. ಆದರೆ ಬೆಲೆ ಜಾಸ್ತಿ ಆಗ್ತಾ ಇದೆಯಲ್ಲ, ಆ ಬೆಲೆ ಜಾಸ್ತಿಯನ್ನು ನಿಯಂತ್ರಣ ಮಾಡೋರು ಕೇಂದ್ರ ಸರ್ಕಾರ ಮಾಡಬೇಕು ಮತ್ತು ರಾಜ್ಯ ಸರ್ಕಾರಕ್ಕೆ ನಮಗೆ ನಮ್ಮ ಇತಿಮಿತಿಯಲ್ಲಿ ನಾವು ಕಂಟ್ರೋಲ್ ಮಾಡ್ತೀವಿ. ಈಗ ಅಲ್ಲಿಂದ ಸೂಕ್ತವಾದಂಥ ಡೈರೆಕ್ಷನ್ಸ್ ಬರದೇ ಹೋದರೆ ಹೆಂಗೆ ಮಾಡೋದು? ಬಟ್ ಏನಂದ್ರೆ ಬೆಲೆ ಜಾಸ್ತಿ ವಿಚಾರ ಕರೆಕ್ಟ್ ಆಗುತ್ತೆ. ಬಟ್ ಕಾಳಸಂತೆಯಲ್ಲಿ ಜಾಸ್ತಿ ಆಗ್ತಿದ್ದಾರೆ. ಕಾಳಸಂತೆಯಲ್ಲಿ ಫುಡ್ ಡಿಪಾರ್ಟ್ಮೆಂಟು ನಮಗೆ ಮಾಹಿತಿ ಕೊಟ್ಟರೆ ಪೊಲೀಸ್ನವ್ರಿಗೆ ಇಮ್ಮಿಡಿಯೇಟಾಗಿ ಈಗಾಗಲೇ ಸುಮಾರು ಕಡೆ ಕೇಸಸ್ ಹಾಕಿದ್ದೇವೆ. ಈಗ ಕಮರ್ಷಿಯಲ್ ಸಿಲಿಂಡರು, ನಮ್ಮ ಡೊಮೆಸ್ಟಿಕ್ ಸಿಲಿಂಡರ್ನ ಕಮರ್ಷಿಯಲ್ ಸಿಲಿಂಡರ್ಗೆ ಮಾರಾಟ ಮಾಡಿರೋವ್ರ ಬಗ್ಗೆ ಈಗಾಗಲೇ FIR ಹಾಕಿದ್ದಾರೆ. ಅಂಥದ್ದನ್ನು ನಾವು ಖಂಡಿತವಾಗಿ ಪೊಲೀಸಿಗೆ ಇನ್ಫಾರ್ಮೇಷನ್ ಕೊಟ್ಟರೆ ಪೊಲೀಸ್ನವರೇ ಸುಮೋಟೋ ಮಾಡೋದಕ್ಕೆ ಹೋಗೋದಿಲ್ಲ. ಪೊಲೀಸ್ನವ್ರಿಗೆ ಯಾರಾದರೂ ಹೇಳಬೇಕಲ್ಲ, ಇವರು ಫುಡ್ ಡಿಪಾರ್ಟ್ಮೆಂಟ್ನವ್ರು ಹೇಳಬೇಕಲ್ವಾ? ಅದು ಆದರೆ ಮಾಡ್ತಾರೆ. ಸರ್, ಚುನಾವಣಾ ಪ್ರಚಾರದಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ಅಶ್ಲೀಲ ಪದಗಳು ಮಾತಾಡ್ತಾ ಇದ್ದಾರೆ. ನೋಡಿ, ನಾವು ಒಂದು ರೀತಿಯಲ್ಲಿ ನಮ್ಮದೇ ಆದಂಥ ಸಂಸ್ಕೃತಿ ಇದೆ, ಸಂಸ್ಕಾರ ಇದೆ. ಅದರ ಹಿನ್ನೆಲೆಯಲ್ಲಿ ನಾವು ಮಾತಾಡಬೇಕಲ್ವಾ? ನಾನು ಇವತ್ತು ಚುನಾವಣೆ ಹೋದಂಥ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಅನೇಕ ನಿಂದನೆಗಳನ್ನು ಮಾಡೋದಿದೆಯಲ್ಲ, ಅಥವಾ ಕೆಟ್ಟ ಅಶ್ಲೀಲ ಶಬ್ದಗಳನ್ನು ಬಳಸೋದಿದೆಯಲ್ಲ, ಅದು ಸರಿ ಕಾಣಿಸೋದಿಲ್ಲ. ಅದು ಒಂದು ರೀತಿಯಲ್ಲಿ ಜನಸಮುದಾಯ ನಮ್ಮನ್ನು ಗಮನಿಸ್ತಾರೆ. ನೀವು ಹೇಳ್ಬೋದು, ಸ್ಟೇಟ್ಮೆಂಟ್ ಕೊಟ್ಬಿಡ್ಬೋದು, ಆದರೆ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡಿಬಿಡ್ತಾರಾ? ಯಾರೂ ಮಾಡೋದಿಲ್ಲ. ಅದೇ ಅಸ್ತಿತ್ವ ಅಲ್ಲ, ಅದೇ ಅಸ್ತಿತ್ವ ಸರಿ ಇಲ್ಲ ಅದು. ಒಳಗಿಸದ ವಿಚಾರವಾಗಿ 24% ನಾವು ಅದನ್ನು ಹೊಡೆಯುವಂಥ ಕೆಲಸ ಆಯಿತು ಅಂತ ಹೇಳಿದ್ರು. ಯಾರು ನೀವು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ ಎಲೆಕ್ಷನ್ ಪ್ರಚಾರ ಸಂದರ್ಭದಲ್ಲಿ. ಹೊಡೆಯೋಂಥ ಕೆಲಸ ಅಲ್ಲ ರೀ. ಈಗ ಇವರು ನಾನು ಹೊಡೆದಿದ್ದೀನ? ಈಗ ನಮಗೆ ಕೇಳಿ, ನಮಗೆ ಒಳ ಮೀಸಲಾತಿಯನ್ನು ಕೊಡಬೇಕು ಅಂತ ಹೇಳಿದಾಗ, ಸುಪ್ರೀಂ ಕೋರ್ಟಿನ ಆದೇಶ ಆದಾಗ ನಾವು ಅದಕ್ಕೆ ಒಂದು ಕಮಿಷನ್ ಮಾಡಿ, ಡೇಟಾ ಎನ್ಯೂಮರೇಷನ್ ಆಗಿಲ್ಲ, ಅನ್ಸೈಂಟಿಫಿಕ್ ಆಗಿ ಮಾಡಿದ್ದಾರೆ, ಅದು ಇದೆಲ್ಲ ಮಾತುಗಳು ಬಂದಾಗ ಅದನ್ನು ಡೇಟಾ ಎನ್ಯೂಮರೇಟ್ ಮಾಡಿ ಅಂತೇಳಿ ಸುಪ್ರೀಂ ಕೋರ್ಟಲ್ಲಿ ಹೇಳಿದಾಗ ಅದಕ್ಕೊಂದು ಕಮಿಷನ್ ಮಾಡಿದರು ಸರ್ಕಾರ. ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಸಮಿತಿ ಮಾಡಿ, ಕಮಿಷನ್ ಮಾಡಿ ಅವರು ವರದಿ ಕೊಟ್ಟರು. ಅದರಲ್ಲಿ ಅವರು ಜಾತಿಗಳು ಆಧಾರದ ಮೇಲೆ ಗ್ರೂಪ್ ಮಾಡಿದ್ದಾರೆ. ಆ ಗ್ರೂಪಿಗೆ ಇಂತಿಷ್ಟು ಪರ್ಸೆಂಟೇಜ್ ಅಂತ ಅವ್ರು ಹಂಚಿದ್ದಾರೆ, ನಾವಲ್ಲಿ ಹಂಚಿದ್ದು. ಅದನ್ನು ನಾವು ಕ್ಯಾಬಿನೆಟಲ್ಲಿ ಅಕ್ಸೆಪ್ಟ್ ಮಾಡಿದ್ದೀವಿ ಅಷ್ಟೇ, ಬಿಟ್ಟರೆ ನಾವೇ ಏನು ಮಾಡಿಲ್ಲ. ತಮ್ಮ ಅಭಿಮಾನಿಗಳು, ಬೆಂಬಲಿಗರು ಪರಮೇಶ್ವರ್ CM ಆಗಲಿ ಅಂತ ಕಾಯ್ತಾ ಇದ್ದಾರೆ. ತಾವು ಅವ್ರಿಗೆ ಕಾಯ ಕೇಳ್ತೀರಾ ಅಥವಾ ಹೈಕಮಾಂಡ್ ಈಗ ಯಾಕೆ ಬೇಕದು ಸುದ್ದಿ? ಇಷ್ಟು ಅಲ್ಲ ರೀ, ಈಗ ಸುದ್ದಿ ಇದೆಯಾ? ತಮ್ಮ ಬೆಂಬಲಿಗರು, ಅಭಿಮಾನಿಗಳು ಅಲ್ಲಪ್ಪ, ಈಗಾದರೂ ಸುದ್ದಿಯನ್ನು ಇನ್ನೂ ನೋಡಿ. ಮಾನ್ಯ ಮುಖ್ಯಮಂತ್ರಿಗಳು ಸದನದಲ್ಲಿ ಒಂದು ಮಾತು ಹೇಳಿದರು, 224 ಜನನೂ ಸಾಮರ್ಥ್ಯರಿದ್ದಾರೆ ಅಂತ ಹೇಳಿ. ಅದಾಯ್ತಲ್ಲ, 224 ಜನನೂ ಸಮರ್ಥರಿದ್ದಾರೆ ಅಂದಮೇಲೆ ಪರಮೇಶ್ವರು ಸಮರ್ಥರಿದ್ದಾರೆ ಅಂತ. ತಮ್ಮ ಬೆಂಬಲಿಗರು ಕಾಯ್ತಾ ಇದಾರಲ್ಲ, ಅವ್ರಿಗೆ ಕಾಯ್ಲಿಕ್ಕೆ ಆ ಪ್ರಶ್ನೆನೇ ಇಲ್ವಲ್ಲ. ಈಗ ಪ್ರಶ್ನೆ ಬಂದಾಗ ಉತ್ತರ ಕೊಡ್ತೀನಿ. ಅಲ್ಲ ರೀ, ಈಗ ಆ ಪ್ರಶ್ನೆ ಇದೆಯಾ? ಇದ್ರೆ ಚರ್ಚೆ ಮಾಡೋಣ.
ಸರ್, ಈಗ ತಮ್ಮ ಸುಮ್ಮನೆ ಅನಾವಶ್ಯಕವಾಗಿ ನೀವು ಪ್ರಶ್ನೆ ಕೇಳೋದು ನಾನು ಉತ್ತರ ಕೊಡೋದು ಸರಿಯಾಗಿರಲ್ಲ. ಅರೆ ಅಭಿಮಾನಿಗಳು ಭಾಳ ಜನ ಕೇಳ್ತಾರಪ್ಪ, ಏನೇನೋ ಕೇಳ್ತಾರೆ, ಅದನ್ನೆಲ್ಲ ನಾವು ಮಾಡೋಕ್ಕಾಗುತ್ತೆ. ಥ್ಯಾಂಕ್ ಯು.